ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಹಾಸನದಲ್ಲೂ ಕೂಡ SIR ಪ್ರಕ್ರಿಯೆ ಶುರುವಾಯಿತು. ಬೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರ ಮನೆಯಿಂದ ಇದು ಶುರುವಾಗಿರೋದು. ನಂತರ ಅವ್ರು ಹೇಳಿದ್ರು, ಇದು ಬಹಳ ದೊಡ್ಡ ತಲೆಬಿಸಿಯ ಪ್ರಕ್ರಿಯೆ ಅಂದ್ಕೊಂಡಿದ್ದೆ, ಆ ರೀತಿ ಇಲ್ಲ, ಇದೆಲ್ಲವೂ ಕೂಡ ಬಹಳ ಸುಲಭವಾಗಿದೆ, ಯಾರು ಕೂಡ ಗಾಬರಿ ಆಗಬೇಡಿ ಅಂತ ಕೂಡ ಭಾನು ಮುಷ್ತಾಕ್ ಹೇಳಿದರು. ಇದರ ಬಗ್ಗೆ ರಾಜಕೀಯ ಕಾರ್ಯಕರ್ತರು, ಮುಖಂಡರು ಅವರುಗಳೆಲ್ಲ ಮಾತಾಡ್ತಾ ಇದ್ದಂಥ ಕ್ರಮವನ್ನು ನೋಡಿದಾಗ SIR ಅನ್ನೋದು ಭಾಳ ದುರುದ್ದೇಶಪೂರ್ವಕವಾಗಿ ನಾಗರಿಕರನ್ನು ಕಾಡಿಸೋದಕ್ಕೆ, ಪ್ರಜೆಗಳನ್ನು ಹಿಂಸಿಸೋದಕ್ಕೆ ರೂಪಿಸಿರ್ತಕ್ಕಂಥ ಪ್ರಕ್ರಿಯೆ ಅನ್ನೋದು ಒಂದು ಭಾವನೆ ಇತ್ತು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದರೆ ಅಡುಕಲೆ. ಆದರೆ ಈ ಪ್ರಕ್ರಿಯೆಗೆ ನಾನು ಒಳಗಾದಾಗ, ನಿನ್ನೆ ಕೂಡ ನನಗೆ ಸುದ್ದಿ ಬಂದಾಗ ಜಿಲ್ಲಾಧಿಕಾರಿಗಳು ನಮ್ಮ ಮನೆಯಿಂದಲೇ ಬಂದು ಇದರ ಉದ್ಘಾಟನೆಯನ್ನು ಮಾಡ್ತಾರೆ ಅಂತ ಸುದ್ದಿ ಬಂದಾಗ ನನಗೆ ಭಾಳ ಗಾಬರಿ ಆಯಿತು. ಏನೇನು ಡಾಕ್ಯುಮೆಂಟ್ಸ್ ನಾನು ಕಲೆಕ್ಟ್ ಮಾಡಬೇಕು, ಏನೆಲ್ಲವನ್ನು ಕೊಡಬೇಕಾಗತ್ತೆ, ಇದು ಎಷ್ಟು TDS ಆಗುತ್ತೆ ಈ ಪ್ರೊಸೀಜರ್ ಅಂತ ಹೇಳ್ಬಿಟ್ಟು ನನಗೆ ಭಾಳ ಗಾಬರಿ ಆಯಿತು. ಆದರೆ ಇವತ್ತು ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ, ಪತ್ರಕರ್ತರು ಎಲ್ಲರೂ ಕೂಡ ಬಂದಾಗ ನಾನು ಆ ಎನ್ಯುಮರೇಷನ್ ಫಾರಮನ್ನು ನಾನು ಫಿಲಪ್ ಮಾಡಿದಾಗ, ನಾನೇ ಕೈಯಾರೆ ಫಿಲಪ್ ಮಾಡಿದಾಗ ಅಗತ್ಯವಾಗಿ ಕಂಡು ಬಂದದ್ದು 2 ದಾಖಲೆಗಳು. ಒಂದು ನಮ್ಮ ಆಧಾರ್ ಇವತ್ತು ಪ್ರತಿಯೊಬ್ಬರಲ್ಲೂ ಕೂಡ ಇರುತ್ತೆ, ಆಧಾರ್ ಇರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆಧಾರ್ ನಂಬರ್ 1 ದಾಖಲಿಸಿದ್ವಿ, ಮತ್ತು ನನ್ನ ಹಿಂದಿನ ಮತದಾರರ ಗುರುತಿನ ಚೀಟಿ ಅದೊಂದನ್ನು ನಾನು ಹಾಜರುಪಡಿಸಿದಾಗ ಅವೆರಡರ ದಾಖಲಾತಿ ಆ ಫಾರ್ಮ್ನಲ್ಲಿ ಆಯಿತು. ಮತ್ತು ಬಹಳ ಸುಲಭವಾಗಿ ಆಯಿತು. ದ್ವಿಪ್ರತಿಯಲ್ಲಿ ಆಗುತ್ತೆ. ಒಂದು ಪ್ರತಿಯನ್ನು ಜಿಲ್ಲಾಡಳಿತಕ್ಕೆ ಕೊಡ್ತೀವಿ, ಇನ್ನೊಂದು ಪ್ರತಿಯನ್ನು ನಾವು ಇಟ್ಕೊಳ್ತೀವಿ. ಹೀಗಾಗಿ ಅದೇ ನಾನು ಜಿಲ್ಲಾಧಿಕಾರಿಗಳಿಗೂ ವಿನಂತಿ ಮಾಡಿದೆ, ದಯವಿಟ್ಟು ನಿಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಡಿ, ಈ ಪ್ರಕ್ರಿಯೆ ನಡಿಬೇಕು. ಮತ್ತು ಇದರಲ್ಲಿ ನಾವು ಈ ದೇಶದ ನಾಗರಿಕರು ಅನ್ನತಕ್ಕಂಥ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಪ್ರಸ್ತಾಪ ಆಗ್ತಾ ಇದೆ. ಆದ್ದರಿಂದ ನಿಮ್ಮ ಅಧಿಕಾರಿಗಳು ತಾಳ್ಮೆಯಿಂದ, ಸಂಯಮದಿಂದ ನನಗೆ ಹೇಗೆ ಇವತ್ತು ಕೋಆಪ್ರೇಟ್ ಮಾಡಿದರೋ ಅದೇ ರೀತಿಯಲ್ಲಿ ಎಲ್ಲ ಜನಸಾಮಾನ್ಯರಿಗೂ ಕೂಡ ನೆರವನ್ನು ನೀಡಿ ಈ ಪ್ರಕ್ರಿಯೆ ಸುಗಮವಾಗಿ ನಡೆಯಲಿಕ್ಕೆ ಅವಕಾಶ ಮಾಡಿಕೊಡುವ ಹಾಗೆ ತಾವು ದಯವಿಟ್ಟು ಮಾರ್ಗದರ್ಶನ ನೀಡಿ ಅಂತ ಹೇಳಿದೆ. ಆದರೆ ಇದ್ದೇ ಇದೆ, ಯಾರಾದರೂ ಜನರಿಗೆ ಇದರ ಬಗ್ಗೆ ಸೂಕ್ತವಾದಂಥ ಒಂದು ಮಾರ್ಗದರ್ಶನ ಸಿಗಲಿಲ್ಲ, ತೊಂದರೆ ಆಯಿತು ಅಂದರೆ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಲಿಕ್ಕೆ ಸಾಧ್ಯತೆಯೇ ಇದೆ. ಹೀಗಾಗಿ ಎಲ್ಲರೂ ಕೂಡ ಯಾವುದೇ ವೆರಿ ಇಂಪಾರ್ಟೆಂಟ್ ಸಂಗತಿ, ಭಾನು ಮುಷ್ತಾಕ್ ಹೇಳಿದಂಥ ಮಾತುಗಳಿದೆಯಲ್ಲ, ಅದನ್ನು ಪದೇ ಪದೇ ನಾವು ನಿಮಗೆ ತೋರಿಸ್ತಾ ಇರ್ತೀವಿ. ದಯವಿಟ್ಟು ತಾವು ಕೂಡ ನೋಡ್ತಿರಬೇಕು. ಅವರು ಒಂದು ಅದ್ಭುತವಾಗಿ ಹೇಳಿದರು, ಆಕೆ ಭಾಳ ಅದ್ಭುತವಾದಂಥ ಮಾತು. ನನಗೂ ಕೂಡ ಭಯ ಇತ್ತು SIR ಬಗ್ಗೆ. ಎಲ್ಲೋ ಒಂದು ಕಡೆಗೆ ಒಂದು ಸಮುದಾಯವನ್ನು ಹೆದರಿಸಲಿಕ್ಕೆ ತಂದಿರುವಂಥ ವ್ಯವಸ್ಥೆ ಅನ್ನೋ ಬಗ್ಗೆ ನನಗೆ ಅಪನಂಬಿಕೆ ಇತ್ತು, ಇದ್ರ ಬಗ್ಗೆ, ಈ ವ್ಯವಸ್ಥೆಯ ಬಗ್ಗೆ. ಆದರೆ ಬಂದಾದಮೇಲೆ ಅನ್ನಿಸ್ತು, ಇದು ಎಷ್ಟು ಸುಲಭ, ಇದು ಎಷ್ಟು ಸರಳ. ಇದು ಜಿಲ್ಲಾಧಿಕಾರಿಗಳೇ ಬಂದಿದ್ದರು, ನನ್ನ ಕಡೆಗೆ ಫಾರ್ಮ್ ಕೊಟ್ಟರು, ನಾನೇ ಫಾರ್ಮ್ ತುಂಬಿದೆ, ಬಹಳ ಸುಲಭ. ಜೊತೆಗೇನು ಅಂದರೆ ನಾನು ಕೊಟ್ಟಿದ್ದೇನು ಒಂದು ಆಧಾರ್ ಅನ್ನುವಂಥದ್ದು ಇದೆಯಲ್ಲ, ಇವತ್ತು ಎಲ್ಲ ವಿಚಾರಗಳಿಗೂ ಕೂಡ ಅದು ಆಧಾರ, ಅದನ್ನು ಕೊಡಬೇಕು. ಹಳೆಯ ವೋಟರ್ ID ಇದೆಯಲ್ಲ, ಅದನ್ನು ಕೊಟ್ಟು ಅದೆಲ್ಲವನ್ನು ಕೂಡ ನಮೂದಿಸಬೇಕು. ಅಲ್ಲಿಗೆ ಮುಗೀತು ಕತೆ. ಸೊ ಇದು ಸಂಗತಿ, ಇಷ್ಟು ಕ್ಲಾರಿಟಿ ಸಿಕ್ಕಿದೆ ನೋಡಿ. ನನಗೆ ಅನಿಸುವಂಥದ್ದು ಒಂದನೇ, ವಿದ್ಯಾವಂತರಿಗೆ, ನಮಗೆ ನಿಮಗೇ ಈ ರೀತಿ ಭಯ ಆತಂಕ ಇತ್ತು ಅಂತಂದರೆ ಇನ್ನು ಜನಸಾಮಾನ್ಯರು, ಜೊತೆಗೆ ಈ ರಾಜಕೀಯ ಪಕ್ಷಗಳು ಬೇರೆ ತಲೆಯಲ್ಲಿ ತುಂಬಿರೋದಿದೆಯಲ್ಲ, ಅದು ಹಾಗೆ ಅದು ಹಿಂಗೆ, ನಿಮ್ಮನ್ನು ಓಡಿಸೋಕ್ಕೋಸ್ಕರ ಮಾಡ್ತಾರೆ, ನಿಮಗೆ ಹಿಂಸೆ ಕೊಡೋಕ್ಕೋಸ್ಕರ ಮಾಡ್ತಾರೆ, ಇದೆಲ್ಲದೂ ಕೂಡ ಇದೆಯಲ್ಲ, ಇದು ಸಹಜವಾಗಿಯೇ ಇಂಥದ್ದೊಂದು ಫೋಬಿಯಾನ ಸೃಷ್ಟಿ ಮಾಡಿಬಿಡುತ್ತೆ. ಹೀಗಾಗಿ ಮೇಡಮ್ ಹೇಳಿದಂಥ ಮಾತಿದೆಯಲ್ಲ, ಭಾಳ ಅದ್ಭುತವಾದಂಥ ಮಾತನ್ನು ಹೇಳಿದರು ಭಾನು ಮುಷ್ತಾಕ್ ಅವರು. ಕೋಡುಬಳೆ ಅಂದರೆ ಅಡುಕಲೆ.